ಓಕೆ ಸರ್. ಓಕೆ, ವಿ ಡಿ ಸಾವರ್ಕರ್ ಅವ್ರ ಬಗ್ಗೆ ಇವತ್ತಿನ ದಿವಸ ಅಧ್ಯಯನ ಮಾಡೋಣ. ವಿ ಡಿ ಸಾವರ್ಕರ್, ಇವರ ಪೂರ್ಣ ಹೆಸರು ವಿನಾಯಕ ದಾಮೋದರ್ ಸಾವರ್ಕರ್ ಅಂತೇಳಿ. ವಿನಾಯಕ ದಾಮೋದರ ಸಾವರ್ಕರ್. ವಿ ಡಿ ಸಾವರ್ಕರ್ ಅವರ ಪೂರ್ಣ ಹೆಸರು ವಿನಾಯಕ ದಾಮೋದರ ಸಾವರ್ಕರ್ ಅಂತ ಹೇಳಿ. ಓಕೆ, ಇವರು 1883 ಮೇ ತಿಂಗಳ ಒಳಗಡೆ ಜನಿಸ್ತಾರೆ. ವಿನಾಯಕ ದಾಮೋದರ ಸಾವರ್ಕರ್ ಅವರು 1883 ಮೇ ತಿಂಗಳಿನಲ್ಲಿ ಜನಿಸ್ತಾರೆ. ಇವರು ಇಂಗ್ಲೆಂಡ್ ನಲ್ಲಿ ಮೇಡಮ್ ಕಾಮಾ, ಲಾಲ್ ಹರ್ದಯಾಳ್, ಮದನ್ ಲಾಲ್ ಧಿಂಗ್ರಾರ್ ಅಂತಹ ಹೋರಾಟಗಾರರೊಂದಿಗೆ ಸ್ನೇಹವನ್ನ ಹೊಂದಿದ್ರು. ಓಕೆ, ನೆನಪಿಟ್ಕೋರಿ, ಇವರು ಇಂಗ್ಲೆಂಡ್ ನಲ್ಲಿ ವಿ ಡಿ ಸಾವರ್ಕರ್ ಅವರು ಯಾರ ಜೊತೆ? ಮೇಡಮ್ ಕಾಮಾ ಅವ್ರ ಜೊತೆ, ಲಾಲ್ ಹರ್ದಯಾಳ್ ಅವ್ರ ಜೊತೆ ಮತ್ತು ಮದನ್ ಲಾಲ್ ಧಿಂಗ್ರಾರ್ ಅಂತಹ ಸ್ವತಂತ್ರ ಹೋರಾಟಗಾರರೊಂದಿಗೆ ಏನ್ ಮಾಡಿದ್ರು? ಸ್ನೇಹವನ್ನ ಹೊಂದಿದ್ರು. ಓಕೆ, ಬ್ರಿಟಿಷರ ವಿರುದ್ಧ ಹೋರಾಡಿರುವ ಕಾರಣಕ್ಕೆ ಇವ್ರನ್ನ ಏನ್ ಮಾಡಂದ್ರ ಸೆರೆಮನೆಯಲ್ಲಿ ಬಂಧಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ ಕಾರಣಕ್ಕಾಗಿ ವಿ ಡಿ ಸಾವರ್ಕರ್ ಅವರನ್ನ ಸೆರೆಮನೆಯಲ್ಲಿ ಬಂದಿ ಮಾಡಲಾಯಿತು, ಇವ್ರನ್ನ ಅರೆಸ್ಟ್ ಮಾಡಲಾಯಿತು. ನಂತರ ಬಂಧನದಿಂದ ಬಿಡುಗಡೆ ಆಗಿರ್ತಕ್ಕಂಥ ಇವರು ತಿಲಕರ ಸ್ವರಾಜ್ಯ ಪಕ್ಷವನ್ನ ಸೇರಿದ್ರು. ವಿ ಡಿ ಸಾವರ್ಕರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸೆರೆಮನೆಗೆ ಸೇರಿದು ಅನಂತರ ಏನ್ ಮಾಡಿದ್ರಂದ್ರ ಬಂಧನದಿಂದ ಬಿಡುಗಡೆಯಾದ್ರು. ಬಂಧನದಿಂದ ಬಿಡುಗಡೆಯಾದ ನಂತರ ಇವ್ರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕೆಲಸ ಏನಂದ್ರ ಬಾಲ ಗಂಗಾಧರ ತಿಲಕ್ ಅವರ ಸ್ವರಾಜ್ಯ ಪಕ್ಷವನ್ನ ಸೇರಿದ್ರು. ಅದಾದ ನಂತರ ಹಿಂದೂ ಮಹಾಸಭೆಯನ್ನ ಸೇರಿದ್ರು. ಹಿಂದೂ ಮಹಾಸಭೆಯನ್ನ ವಿ ಡಿ ಸಾವರ್ಕರ್ ಅವರು ಸೇರಿದ್ರು. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾ ವಿ ಡಿ ಸಾವರ್ಕರ್ ಅವ್ರ ಮೇಲೆ ಯಾವ್ದು ಅಂದ್ರ ಇಲ್ಲಿದೆ ನೋಡ್ರಿ. ಯಾವುದು? ಸಾವರ್ಕರ್ ಅವರ ಕೃತಿಗಳು. ಈ ಭಾಗದಿಂದ ಒಂದು ಪ್ರಶ್ನೆ ಬರ್ತದೆ, ಬಂದಿದೆ ಹಿಂದೆ. ಓಕೆ, ಪ್ರಮುಖವಾದಂತ ಕೃತಿ, ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಯಾವುದು? ಸಾವರ್ಕರ್ ಅವ್ರದ್ದು. ಇದ್ರ ಮೇಲೆ ಪ್ರಶ್ನೆ ಕೇಳ್ಯಾರ್ರಿ. ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ. ಮೊದಲನೇ ಕೃತಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಎರಡನೇ ಕೃತಿ ಹಿಸ್ಟರಿ ಆಫ್ ಸಿಕ್ಸ್. ಮೂರನೇದು ದ ಲೈಫ್ ಆಫ್ ಮ್ಯಾಜಿನಿ. ನಾಲ್ಕನೇದು ಹಿಂದೂ ಪದಪದಶಾಹಿ. ಐದನೇದು ಹಿಂದೂ ರಾಷ್ಟ್ರ ದರ್ಶನ. ಆರನೇದು ನಿಕೋ ಫ್ರಾಮ್ ಅಂಡಮಾನ್ ಅಂತ ಹೇಳಿ. ಮೊದಲನೇದು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ, ಎರಡನೇದು ಹಿಸ್ಟ್ರಿ ಆಫ್ ದ ಸಿಕ್ಸ್ ಅಂತ ಹೇಳಿ, ಮೂರನೇದು ದ ಲೈಫ್ ಆಫ್ ಮ್ಯಾಜಿನಿ ಅಂತ ಹೇಳಿ, ನಾಲ್ಕನೇದು ಹಿಂದೂ ಪದಪದಶಾಹಿ ಅಂತ ಹೇಳಿ, ಐದನೇದು ಹಿಂದೂ ರಾಷ್ಟ್ರ ದರ್ಶನ ಅಂತ ಹೇಳಿ, ಆರನೇದು ನಿಕೋ ಫ್ರಾಮ್ ಅಂಡಮಾನ್ ಅಂತಕ್ಕಂಥ ಕೃತಿಗಳನ್ನ ಏನ್ ಮಾಡೋದಂದ್ರ ಸಾವರ್ಕರ್ ಅವರು ರಚನೆ ಮಾಡಿದ್ರು. ಓಕೆ, ನೆಕ್ಸ್ಟ್ ಇವರು ಪ್ರತಿಪಾದಿಸಿರುವಂತಹ ಸಿದ್ಧಾಂತ ಯಾವುದು? ವಿ ಡಿ ಸಾವರ್ಕರ್ ಅವರು ಪ್ರತಿಪಾದನೆ ಮಾಡಿರುವಂತಹ ಸಿದ್ಧಾಂತ ಯಾವುದು ಅಂದಾಗ, ವಿ ಡಿ ಸಾವರ್ಕರ್ ಅವರು ಹಿಂದುತ್ವ ಅಥವಾ ಹಿಂದೂ ರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರಾಗಿದ್ರು. ವಿ ಡಿ ಸಾವರ್ಕರ್ ಅವರು ಹಿಂದುತ್ವ ಅಥವಾ ಹಿಂದೂ ರಾಷ್ಟ್ರದ ಸಿದ್ಧಾಂತದ ಪ್ರಮುಖವಾದಂತ ಪ್ರತಿಪಾದಕರಾಗಿದ್ರು. ಹಂಗಾದ್ರೆ ಇವರು ಸಾವರ್ಕರ್ ಅವರು ಹಿಂದೂ ಅಂತ ಯಾರಿಗೆ ಹೇಳ್ತಾರೆ? ಯಾರನ್ನ ಹಿಂದೂ ಅಂತ ಕರೀತಾರೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಸಾವರ್ಕರ್ ಅವರ ಪ್ರಕಾರ ಯಾರು ಭರತ ಭೂಮಿಯನ್ನ ತನ್ನ ತಂದೆಯ ನಾಡು, ತನ್ನ ಧರ್ಮದ ತೊಟ್ಟಿಲು ಎಂದು ಪರಿಗಣಿಸುತ್ತಾನೆಯೋ ಅವನೇ ಹಿಂದೂ. ಸಾವರ್ಕರ್ ಅವ್ರ ಪ್ರಕಾರ ನೋಡ್ರಿ, ಯಾರು ಭರತ ಭೂಮಿಯನ್ನ ತನ್ನ ತಂದೆಯ ನಾಡು, ತನ್ನ ಧರ್ಮದ ತೊಟ್ಟಿಲು ಅಂತ ಯಾವ ವ್ಯಕ್ತಿ ಪರಿಗಣಿಸ್ತಾನಲ್ಲ ಆತನೇ ಹಿಂದೂ ಅಂತ ಹೇಳ್ತಾರೆ. ಹಂಗಾರ ಹಿಂದುತ್ವದ 3 ನಿರ್ಧಾರ ಅಂಶಗಳು ಯಾವ್ಯಾವು? ಹಿಂದುತ್ವದ 3 ನಿರ್ಧಾರಕ ಅಂಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದ್ವಿ ಅಂದ್ರೆ, ಮೊದಲನೇದಾಗಿ ಯಾರು ಇಂಡಸ್ ನಿಂದ ಬ್ರಹ್ಮಪುತ್ರದವರೆಗೆ ಮತ್ತು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ. ನೋಡ್ರಿ, ಹಿಂದುತ್ವದ ನಿರ್ಧಾರಕ ಅಂಶಗಳು ಸಾವರ್ಕರ್ ಅವರ ಪ್ರಕಾರ ಹಿಂದುತ್ವದ ನಿರ್ಧಾರಕ ಅಂಶಗಳು ಕೇಳಬಹುದು. ಯಾವ 3 ನಿರ್ಧಾರಕ ಅಂಶಗಳು? ನಂಬರ್ 1, ಮೊದಲನೇದಾಗಿ ಯಾರು ಇಂಡಸ್ ನಿಂದ ಬ್ರಹ್ಮಪುತ್ರದವರೆಗೆ
ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶ ತನ್ನ ಪ್ರದೇಶ ಎನ್ನುವಂತ ಭಾವನೆಯನ್ನ ಹೊಂದಿರುತ್ತಾನೆಯೋ. ಓಕೆ, ಇಂಡಸ್ ನದಿಯಿಂದ ಬ್ರಹ್ಮಪುತ್ರವರೆಗಿನ ಪ್ರದೇಶ, ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನ ತನ್ನ ಪ್ರದೇಶ ಅಂತಕ್ಕಂಥ ಭಾವನೆಯನ್ನ ಯಾರು ಹೊಂದಿರ್ತಾರಲ್ಲ ಅವನೇ ಹಿಂದೂ, ಅವನೇ ಹಿಂದೂ. ನೆಕ್ಸ್ಟ್ ಎರಡನೇದಾಗಿ ಹಿಂದುತ್ವದ ನಿರ್ಧಾರಕಾಂಶಗಳು. ಎರಡನೇದಾಗಿ, ಯಾರು ತನ್ನ ಜನಾಂಗದ ರಕ್ತವನ್ನ ಹೊಂದಿರುತ್ತಾನೆಯೋ, ಯಾರು ತನ್ನ ಜನಾಂಗದ ರಕ್ತವನ್ನ ಹೊಂದಿರುತ್ತಾನೆಯೋ ಅವನೇ ಹಿಂದೂ, ಅವನೇ ಹಿಂದೂ. ಓಕೆ, ನೆಕ್ಸ್ಟ್ ಮೂರನೇದಾಗಿ, ಯಾರು ಹಿಂದೂ? ಯಾರು ಹಿಂದುತ್ವ ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ಹೆಮ್ಮೆ ಪಡುತ್ತಾನೆಯೋ ಅವನೇ ಹಿಂದೂ. ಯಾರು ಹಿಂದುತ್ವ ಸಂಸ್ಕೃತಿಯ ಬಗ್ಗೆ ನಾಗರಿಕತೆಯ ಬಗ್ಗೆ ಹೆಮ್ಮೆ ಪಡ್ತಾನಲ್ಲ ಆತನೇ ಹಿಂದೂ. ನೋಡ್ರಿ, ಹಿಂದುತ್ವದ 3 ನಿರ್ಧಾರಕಾಂಶಗಳು ಸಾವರ್ಕರ್ ಅವರ ಪ್ರಕಾರ. ಮೊದಲನೇದು, ಇಂಡಸ್ ನಿಂದ ಬ್ರಹ್ಮಪುತ್ರದವರೆಗೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನ ತನ್ನ ಪ್ರದೇಶ ಅಂತ ಹೇಳಿ ಯಾರು ಭಾವನೆಯನ್ನು ಹೊಂದಿರ್ತಾರಲ್ಲ ಅವರು ಹಿಂದೂಗಳು. ಎರಡನೇದಾಗಿ, ಯಾರು ತನ್ನ ಜನಾಂಗದ ರಕ್ತವನ್ನು ಹೊಂದಿರ್ತಾರೋ ಅವರು ಹಿಂದೂ. ಮೂರನೇದಾಗಿ, ಯಾರು ಹಿಂದುತ್ವ ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ಹೆಮ್ಮೆ ಪಡ್ತಾರೋ ಅವರೇ ಹಿಂದೂ ಅಂತ ಏನ್ ಮಾಡ್ತಾರೆ ಸಾವರ್ಕರ್ ಅವರು ಹೇಳ್ತಾರೆ. ಓಕೆ, ಸಾವರ್ಕರ್ ಅವ್ರು ಏನ್ ಮಾಡ್ತಾರ ಅಂದ್ರ ಹಿಂದೂಯಿಸಂ ಮತ್ತು ಹಿಂದುತ್ವದ ನಡುವೆ ಇರ್ತಕ್ಕಂತ ಒಂದು ಸಾಮಾನ್ಯ ವ್ಯತ್ಯಾಸವನ್ನ ಗುರುತಿಸ್ತಾರೆ. ಹಿಂದೂಯಿಸಂ ಮತ್ತು ಹಿಂದುತ್ವದ ಮಧ್ಯೆ ಇರ್ತಕ್ಕಂತ ಒಂದು ವ್ಯತ್ಯಾಸವನ್ನ ಗುರುತಿಸ್ತಾರ ಅವರು. ಇವ್ರ ಪ್ರಕಾರ ಹಿಂದೂಯಿಸಂ ಅಂತಕ್ಕಂಥದ್ದು ಧಾರ್ಮಿಕ ಪರಿಕಲ್ಪನೆ. ಓಕೆ, ಸಾವರ್ಕರ್ ಅವ್ರ ಪ್ರಕಾರ ಹಿಂದೂಯಿಸಂ ಅಂತಕ್ಕಂಥದ್ದು ಏನೈತ್ರಿ, ಒಂದು ಧಾರ್ಮಿಕ ಪರಿಕಲ್ಪನೆ, ಧಾರ್ಮಿಕ ಪರಿಕಲ್ಪನೆ. ಆದ್ರೆ ಹಿಂದುತ್ವ ಅಂದ್ರೆ ಏನು? ಹಿಂದುತ್ವ ಅಂದ್ರೆ ಏನು ಅಂದಾಗ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ರಾಜಕೀಯ ಪರಿಕಲ್ಪನೆ. ಹಿಂದೂಯಿಸಂ ಅಂತಕ್ಕಂಥದ್ದು ಒಂದು ಧಾರ್ಮಿಕ ಪರಿಕಲ್ಪನೆ ಆದ್ರ ಹಿಂದುತ್ವ ಅಂತಕ್ಕಂಥದ್ದು ಏನೈತ್ರಿ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಜಕೀಯ ಪರಿಕಲ್ಪನೆ ಅಂತ ಹೇಳಿ ವಿ.ಡಿ. ಸಾವರ್ಕರ್ ಏನ್ ಮಾಡ್ತಾರೆ ಪ್ರತಿಪಾದಿಸ್ತಾರೆ. ಓಕೆ, ಇಷ್ಟು ಏನೈತಂದ್ರ ವಿ.ಡಿ. ಸಾವರ್ಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವುದು ಅಂತಂದಾಗ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಇವರು ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು. ಓಕೆ, ರಾಷ್ಟ್ರಗೀತೆಯನ್ನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ. ಕೆಸೆಟ್ ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಇಂಪಾರ್ಟೆಂಟ್. ಓಕೆ, ರವೀಂದ್ರನಾಥ್ ಟಾಗೋರರು 1861ರಲ್ಲಿ ಏನ್ ಮಾಡ್ತಾರೆ ಅಂದ್ರ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸುತ್ತಾರೆ. ರವೀಂದ್ರನಾಥ್ ಟಾಗೋರ್ ಅವರು 1861ರಲ್ಲಿ ಏನ್ ಮಾಡ್ತಾರೆ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ದೇವೇಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಅವ್ರ ತಂದೆ ಯಾರ್ರಿ? ದೇವೇಂದ್ರನಾಥ್ ಟಾಗೋರ್. ತಾಯಿ ಶಾರದಾ ದೇವಿ. ತಾಯಿ ಶಾರದಾ ದೇವಿ. ತಂದೆ ದೇವೇಂದ್ರನಾಥ್ ಟಾಗೋರ್, ತಾಯಿ ಶಾರದಾ ದೇವಿ, ಹೆಂಡತಿ ಮೃಣಾಲಿನಿ ದೇವಿ. ಹೆಂಡತಿ ಯಾರ್ರಿ? ಮೃಣಾಲಿನಿ ದೇವಿ. ಇವರು ಗುರುದೇವ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಓಕೆ, ಇವರು ಗುರುದೇವ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ತಾಯಿ ಶಾರದಾ ದೇವಿ, ತಂದೆ ದೇವೇಂದ್ರನಾಥ್ ಟಾಗೋರ್, ಹೆಂಡತಿ ಮೃಣಾಲಿನಿ ದೇವಿ. ಇವರನ್ನ ಪ್ರೀತಿಯಿಂದ ಜನ ಗುರುದೇವ ಗುರುದೇವ ಅಂತ ಹೇಳಿ ಕರೀತಾ ಇದ್ರು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಏನು ಅಂದಾಗ ಇವರು ವಿದ್ವಾಂಸರಾಗಿ, ಕವಿಗಳಾಗಿ, ಕಾದಂಬರಿಕಾರರಾಗಿ, ಸಂಗೀತಗಾರರಾಗಿ, ನಾಟಕಕಾರರಾಗಿ. ನೋಡ್ರಿ, ವಿದ್ವಾಂಸರಾಗಿ, ಕವಿಗಳಾಗಿ, ಕಾದಂಬರಿಕಾರರಾಗಿ, ಸಂಗೀತಗಾರರಾಗಿ, ನಾಟಕಕಾರರೂ ಆಗಿ 19 ಮತ್ತು 20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಏನ್ ಮಾಡಿದ್ರು, ಹೊಸ ರೂಪವನ್ನ ಕೊಟ್ರು. ಹೊಸ ರೂಪವನ್ನ ಕೊಟ್ರು. ಹಂಗಾದ್ರೆ ಇವರ ಪ್ರಸಿದ್ಧ ಕೃತಿ ಯಾವುದು? ಪ್ರಸಿದ್ಧ ಕೃತಿ ಯಾವುದು ಅಂದಾಗ ಗೀತಾಂಜಲಿ. ಗೀತಾಂಜಲಿ ಎನ್ನುವಂಥದ್ದು ರವೀಂದ್ರನಾಥ್ ಟಾಗೋರ್ ಅವರ ಪ್ರಸಿದ್ಧ ಕೃತಿ. ಈ ಕೃತಿಗೆ 1913 ನೋಬೆಲ್ ಸಾಹಿತ್ಯ ಪ್ರಶಸ್ತಿ, ಜಾಗತಿಕ ಮಟ್ಟದೊಳಗಡೆ ಇರ್ತಕ್ಕಂಥ ದೊಡ್ಡ ಪ್ರಶಸ್ತಿ ಯಾವ್ದಂದ್ರ ನೋಬೆಲ್ ಪ್ರಶಸ್ತಿ. ಭಾರತದ ರವೀಂದ್ರನಾಥ್ ಟಾಗೋರ್ ಅವ್ರಿಗೆ ಅವರ ಗೀತಾಂಜಲಿ ಅಂತಕ್ಕಂಥ ಕೃತಿ, ಅದೊಂದು ಕವನ ಸಂಕಲನ. ಗೀತಾಂಜಲಿ ಕವನ ಸಂಕಲನಕ್ಕೆ
1913 ಏನ್ ಮಾಡ್ತಿದ್ರಿ, ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಿಗ್ತದೆ. ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಿಗ್ತದೆ. ಈ ಮೂಲಕ ನೊಬೆಲ್ ಪ್ರಶಸ್ತಿಯನ್ನ 1913ರಲ್ಲಿ 1913 ನೆನಪಿಡ್ಕೋರಿ, ಪಡೆಯುವುದರ ಮೂಲಕ ಗೀತಾಂಜಲಿ ಕೃತಿ 1913. ಈ ಗೀತಾಂಜಲಿ ಕೃತಿಗೆ 1913ರಲ್ಲಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತ ಏಷ್ಯಾದ ಮೊದಲಿಗರು ಎನ್ನುವಂತ ಗೌರವಕ್ಕೆ ಪಾತ್ರರಾದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತ ಏಷ್ಯಾದ ಮೊಟ್ಟ ಮೊದಲ ವ್ಯಕ್ತಿ ಅಂತಕ್ಕಂಥ ಗೌರವಕ್ಕೆ ಏನಾದ್ರು ಪಾತ್ರರಾದರು. ತಮ್ಮ 8ನೇ ವಯಸ್ಸಿನಲ್ಲಿ ಸಾಹಿತ್ಯವನ್ನ ಪ್ರಾರಂಭ ಮಾಡಿರ್ತಕ್ಕಂತ ಟ್ಯಾಗೋರ್ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಭಾನು ಸಿಂಘೋ ಎಂಬ ಗುಪ್ತ ನಾಮದಡಿ ಮೊದಲ ಕವನ ಸಂಕಲನವನ್ನ ಪ್ರಕಟಿಸಿದರು. ಓಕೆ, ತಮ್ಮ 8ನೇ ವಯಸ್ಸಿನೊಳಗಡೆ ಸಾಹಿತ್ಯವನ್ನ ಪ್ರಾರಂಭ ಮಾಡಿರ್ತಕ್ಕಂತ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರ್ರಿ, ತಮ್ಮ 16ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರ್ರಿ, ಭಾನು ಸಿಂಘೋ ಅಂತಕ್ಕಂತ ಗುಪ್ತ ನಾಮದಲ್ಲಿ ಏನ್ ಮಾಡ್ತಾರಂದ್ರ ಮೊದಲ ಕವನ ಸಂಕಲನವನ್ನ ಪ್ರಕಟ ಮಾಡ್ತಾರೆ. ಅವರು ಜಗತ್ತಿಗೆ ನೀಡತಕ್ಕಂತ ಬಹುದೊಡ್ಡ ಗ್ರಂಥಮಾಲೆ ಅವರು ಸ್ಥಾಪನೆ ಮಾಡತಕ್ಕಂಥ ಸಂಸ್ಥೆ ಯಾವ್ದಂದ್ರ ವಿಶ್ವ ಭಾರತಿ ವಿಶ್ವವಿದ್ಯಾಲಯ. ರವೀಂದ್ರನಾಥ್ ಟ್ಯಾಗೋರ್ ಅವರು ಜಗತ್ತಿಗೆ ನೀಡತಕ್ಕಂತ ಬಹುದೊಡ್ಡ ಗ್ರಂಥಮಾಲೆ ಅವರು ಸ್ಥಾಪನೆ ಮಾಡತಕ್ಕಂಥ ಸಂಸ್ಥೆ ಯಾವ್ದಂದಾಗ ವಿಶ್ವ ಭಾರತಿ ವಿಶ್ವವಿದ್ಯಾಲಯ. ಟ್ಯಾಗೋರ್ ಅವರು ರಚಿಸಿರುವಂತ 2 ಗೀತೆಗಳಿಗೆ ರಾಷ್ಟ್ರ ಮನ್ನಣೆ ಸಿಕ್ಕಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆ ಮಾಡಿರ್ತಕ್ಕಂಥ 2 ಗೀತೆಗಳಿಗೆ, 2 ಹಾಡುಗಳಿಗೆ ಏನ್ ಮಾಡಿತಂದ್ರ ರಾಷ್ಟ್ರ ಮನ್ನಣೆ ಸಿಕ್ಕೈತ್ರಿ. ಯಾವುವು ಅಂತಂದಾಗ ಒಂದು ಜನಗಣಮನ, ಒಂದು ಜನಗಣಮನ, ಇದು ಭಾರತದ ರಾಷ್ಟ್ರಗೀತೆಯಾಗಿದೆ. ಎರಡನೇದು ಅಮರ ಸೋನಾರ ಬಾಂಗ್ಲಾ, ಇದೇನಾಗಿತ್ತು ಅಂದ್ರ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ. ನೋಡ್ರಿ, ಇವು ರಚನೆ ಮಾಡ್ತಕ್ಕಂತ 2 ಗೀತೆಗಳು ಖ್ಯಾತಿಯನ್ನ ಪಡೆದವು. ಒಂದು ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿದೆ, ಎರಡನೇದು ಅಮರ ಸೋನಾರ ಬಾಂಗ್ಲಾ, ಇದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ. ಓಕೆ, ಅಸ್ಪೃಶ್ಯತೆಯ ವಿರೋಧಿಯಾಗಿರ್ತಕ್ಕಂತ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರಂದ್ರ ಆಂದೋಲನದ ಮೂಲಕ, ಚಳವಳಿಯ ಮೂಲಕ ಗುರುವಾಯೂರ್ ದೇವಾಲಯವನ್ನ ದಲಿತರ ಪ್ರವೇಶಕ್ಕಾಗಿ ಮುಕ್ತಗೊಳಿಸಿದರು. ಗುರುವಾಯೂರ್ ದೇವಾಲಯವನ್ನ ದಲಿತರ ಪ್ರವೇಶಕ್ಕೆ ಮುಕ್ತಗೊಳಿಸಿರ್ತಕ್ಕಂತ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಕೇಳಿದಾಗ ನೆನಪಿರ್ಲಿ, ಗುರುವಾಯೂರ್ ದೇವಾಲಯವನ್ನ ಅಸ್ಪೃಶ್ಯರ ಪ್ರವೇಶಕ್ಕಾಗಿ ಮುಕ್ತಗೊಳಿಸಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಓಕೆ, ಇವರು 1901 ಶಾಂತಿ ನಿಕೇತನ ಎನ್ನುವಂತ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಶಾಂತಿ ನಿಕೇತನ, ಈ ಸಂಸ್ಥೆ ಪ್ರಾರಂಭ ಮಾಡಿದವರು ಯಾರು ಗೊತ್ತಿರ್ಬೇಕು. 1901 ಶಾಂತಿ ನಿಕೇತನ ಎನ್ನುವಂತ ಸಂಸ್ಥೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಾರಂಭಿಸ್ತಾರೆ. ಓಕೆ, ಅದರ ಜೊತೆಗೆ 1915 ಟ್ಯಾಗೋರ್ ಅವರು ಐದನೇ ಕಿಂಗ್ ಜಾರ್ಜ್ ಅವರಿಂದ ನೈಟ್ ವುಡ್ ಪ್ರಶಸ್ತಿಯನ್ನ ಪಡಿತಾರೆ. ಓಕೆ, ನೈಟ್ ವುಡ್ ಪ್ರಶಸ್ತಿಯನ್ನ ಪಡಿತಾರೆ. ಇದಾದ ನಂತರ ಕೆಲವೇ ವರ್ಷಗಳಿಗೆ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಹತ್ಯಾಕಾಂಡ ಆಗ್ತದೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ನೊಂದಿರ್ತಕ್ಕಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನ್ ಮಾಡ್ತಾರ ಅಂದ್ರ ಬ್ರಿಟಿಷ್ ಸರ್ಕಾರ ನೀಡಿದಂತ ನೈಟ್ ವುಡ್ ಪ್ರಶಸ್ತಿಯನ್ನ ಮರಳಿಸುತ್ತಾರೆ. 1915 ಐದನೇ ಕಿಂಗ್ ಜಾರ್ಜ್ ಇಂದ ನೈಟ್ ವುಡ್ ಪ್ರಶಸ್ತಿಯನ್ನ ಪಡಿತಾರೆ. ಅನಂತರ ಬೇಸರಗೊಂಡು, ಎದರಿಂದ ಬೇಸರಗೊಂಡ್ತಾರ್ರಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಬೇಸರಗೊಂಡು ಏನ್ ಮಾಡ್ತಾರ್ರಿ, ನೈಟ್ ವುಡ್ ಪ್ರಶಸ್ತಿಯನ್ನ ಮರಳಿಸುತ್ತಾರೆ. ಹಂಗಾದ್ರ ಇವರ ಕೃತಿಗಳಂತ ನೋಡ್ತಾ ಹೋದಂದ್ರ ನಾವ ಮೊದಲನೇದ ಚೋಕೇರ್ ಬಾಲಿ ಅಂತ ಹೇಳಿ, ಗೀತಾಂಜಲಿ ಅಂತ ಹೇಳಿ, ಗೋರಾ ಅಂತ ಹೇಳಿ, ದ ಪೋಸ್ಟ್ ಆಫೀಸ್ ಅಂತ ಹೇಳಿ, ಸಾಧನ ಅಂತ ಹೇಳಿ, ಘರ್ ಔರ್ ಬಾಹರ್ ಅಂತ ಹೇಳಿ, ಸ್ಟ್ರೇ ಬರ್ಡ್ಸ್ ಅಂತ ಹೇಳಿ, ನ್ಯಾಷನಲಿಸಂ ಅಂತ ಹೇಳಿ. ನೋಡ್ರಿ, ಚೋಕರ್ ಬಾಳಿ ಅಂತ ಹೇಳಿ 1903 ಗೀತಾಂಜಲಿ ಅಂತ ಹೇಳಿ 1910 ಘೋರಾ ಅಂತ ಹೇಳಿ 1910 ದ ಪೋಸ್ಟ್ ಆಫೀಸ್ 1912 ಸಾಧನ 1913 ಗರ್ ಔರ್ ಬಾಹರ್ 1916 ಸ್ಟ್ರೇ ಬರ್ಡ್ಸ್ 1916 ನ್ಯಾಷನಲಿಸಂ 1915 ಇಷ್ಟು ಕೃತಿಗಳ ಬಗ್ಗೆ ನಿಮ್ಗೆ ಒಂದು ಯಾವ್ದಾದ್ರು ಪ್ರಶ್ನೆ ಬರಬಹುದು. ವೆರಿ ಇಂಪಾರ್ಟೆಂಟ್ ಈ ಭಾಗ ಕೂಡ. ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದರು. ವೆರಿ ಇಂಪಾರ್ಟೆಂಟ್ ಆಯ್ತು.
ಮಹಾತ್ಮ ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದವರು ಯಾರು? ಪ್ರಥಮ ಬಾರಿಗೆ ಟಾಗೋರ್ ಅವರು ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದರೆ, ಟಾಗೋರರು ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದರೆ, ಗಾಂಧೀಜಿಯವರು ಟಾಗೋರರನ್ನ ಗುರುದೇವ. ಗುರುದೇವ. ಟಾಗೋರ್ ಏನ್ ಮಾಡ್ತಾರ್ರಿ? ಗಾಂಧೀಜಿನ ಮಹಾತ್ಮ ಅಂತ ಕರೀತಾರೋ, ಗಾಂಧೀಜಿಯವ್ರು ಏನ್ ಮಾಡ್ತಾರ್ರಿ? ಟಾಗೋರನ್ನ ಗುರುದೇವ ಅಂತ ಹೇಳಿ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್. ಇವರು ಕೂಡ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್, ನಿಮ್ಗೆ ಯಾವ್ದು ಪರೀಕ್ಷೆ ಇಂಪಾರ್ಟೆಂಟ್ ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ, ಉಳಿದಿದ್ದು ಸ್ಕಿಪ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂತ ಬಹಳ 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 ದೊಡ್ಡ ಕ್ಯಾರೆಕ್ಟರ್ ಈ ದೇಶದ್ದು, ಬಹಳ ಯೂತ್ಸ್ ಮೇಲೆ ಬಹಳ ಪ್ರಭಾವ ಬೀರ್ತಕ್ಕಂಥ ಕ್ಯಾರೆಕ್ಟರ್ ಯಾವುದು ಅಂದಾಗ ಅವರು ವೀರ ಸನ್ಯಾಸಿ ವಿವೇಕಾನಂದರು. ಓಕೆ, ವೀರ ಸನ್ಯಾಸಿ ವಿವೇಕಾನಂದರು. ಈ ವೀರ ಸನ್ಯಾಸಿ ವಿವೇಕಾನಂದರನ್ನ ಸಿಡಿಲ ಸಂತ ಅಂತ ಕರೀತಾರೆ, ಸಿಂಹದ ಮರಿ ಅಂತ ಕರೀತಾರೆ, ವೀರ ಸನ್ಯಾಸಿ ಅಂತ ಕರೀತಾರೆ. ಸ್ವಾಮಿ ವಿವೇಕಾನಂದರು ಸಿಡಿಲ ಸಂತ ಅಂತ ಹೇಳಿ, ಸಿಂಹದ ಮರಿ ಅಂತ ಹೇಳಿ, ವೀರ ಸನ್ಯಾಸಿ ಅಂತ ಹೇಳಿ ಏನ್ ಮಾಡ್ಯಾರ್ರಿ? ಖ್ಯಾತಿಯನ್ನ ಹೊಂದಿದ್ದಾರೆ. ಇವರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ. ಸ್ವಾಮಿ ವಿವೇಕಾನಂದರ ಮೊದಲನೇ ಹೆಸರು, ಪೂರ್ವಾಶ್ರಮ ಅಂದ್ರೆ ಮೊದಲನೇ ಹೆಸರು ನರೇಂದ್ರನಾಥ ದತ್ತ. ನಂತರ ಸ್ವಾಮಿ ವಿವೇಕಾನಂದರ ಅಂತ ಹೇಳಿ ಏನ್ ಮಾಡಿದ್ರೆ ಇವರು ಹೆಸರಾದರು. ಓಕೆ, ಸನ್ಯಾಸಾಶ್ರಮವನ್ನ ಸ್ವೀಕರಿಸೋದಕ್ಕಿಂತ ಮುಂಚಿತವಾಗಿ ವಿವೇಕಾನಂದರ ಹೆಸರು ನರೇಂದ್ರನಾಥ್ ದತ್ತ. ಅನಂತರ ಅವರು ತಮ್ಮ ಹೆಸರನ್ನ ವಿವೇಕಾನಂದ ಅಂತೇಳಿ ಬದಲಾಯಿಸ್ಕೊಂಡ್ರು. ಹಂಗಾದ್ರ ಸ್ವಾಮಿ ವಿವೇಕಾನಂದರ ತಂದೆ ಯಾರು? ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ. ವಿಶ್ವನಾಥ ದತ್ತ ಇವರು ವಕೀಲರಾಗಿದ್ದರು. ತಾಯಿ ಭುವನೇಶ್ವರಿ ದೇವಿ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಇವರು 1863 ಜನವರಿ 12ನೇ ತಾರೀಕು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸುತ್ತಾರೆ. ಸ್ವಾಮಿ ವಿವೇಕಾನಂದರು 1863 ಒಳಗಡೆ ಜನವರಿ 12ನೇ ತಾರೀಕು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಜನಿಸ್ತಾರೆ. ಇವರ ಗುರು ರಾಮಕೃಷ್ಣ ಪರಮಹಂಸರು. ಸ್ವಾಮಿ ವಿವೇಕಾನಂದರ ಗುರು ರಾಮಕೃಷ್ಣ ಪರಮಹಂಸರು. ಓಕೆ, ಇವರು 1893ರಲ್ಲಿ ಸ್ವಾಮಿ ವಿವೇಕಾನಂದರು 1893ರಲ್ಲಿ ಶಿಕಾಗೋದಲ್ಲಿ ಜರುಗಿರ್ತಕ್ಕಂತ ಧರ್ಮ ಸಂಸತ್ತನ್ನ ಉದ್ದೇಶಿಸಿ, ಓಕೆ, ಜಾಗತಿಕ ಧರ್ಮ ಸಂಸತ್ತನ್ನ ಉದ್ದೇಶಿಸಿ ಪ್ರಭಾವಶಾಲಿ ಭಾಷಣ ಮಾಡಿದ್ರು. ಓಕೆ, ಎಲ್ಲಿ? 1893ರಲ್ಲಿ ಶಿಕಾಗೋದ ಧರ್ಮ ಸಂಸತ್ತನ್ನ ಉದ್ದೇಶಿಸಿ ಪ್ರಭಾವಶಾಲಿ ಭಾಷಣ ಮಾಡಿದ್ರು. ಅವರ ಪ್ರಸಿದ್ಧ ವಾಕ್ಯ ಯಾವುದು? ಈ ವಾಕ್ಯ ಯಾರ್ದು ಅಂತ ಕೇಳ್ಬೋದು. ನೆನ್ಪಿಟ್ಕೋರಿ, ಅವರ ಪ್ರಸಿದ್ಧ ವಾಕ್ಯ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಇದನ್ನ ಸಂಸ್ಕೃತವಾಗಿ ಹೇಳಿದ್ರು ಅವರು. ಉತ್ತಿಷ್ಠತಃ ಜಾಗೃತಃ ಪ್ರಾಪ್ಯವರಾನ್ ನಿಬೋಧತಃ. ಉತ್ತಿಷ್ಠತಃ ಜಾಗೃತ ಪ್ರಾಪ್ಯವರಾನ್ ನಿಬೋಧತ ಅಂತೇಳಿ ಒಂದು ವ್ಯಾಖ್ಯಾನ ಕೊಡ್ತಾರೆ. ಅದ್ರ ಕನ್ನಡ ಅರ್ಥ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿ ಪ್ರಸಿದ್ಧವಾದಂತ ವ್ಯಾಖ್ಯಾನ ಕೊಡ್ತಾರ. ನೆಕ್ಸ್ಟ್ 1922 ಜುಲೈ ತಿಂಗಳೊಳಗಡೆ 4ನೇ ತಾರೀಕು ಏನ್ ಮಾಡ್ತಾರ ಅಂದ್ರೆ ಅವರು ನಿಧನರಾಗುತ್ತಾರೆ. 1922 ಜುಲೈ 4ನೇ ತಾರೀಕು ಏನ್ ಮಾಡ್ತಾರ ಅಂದ್ರ ಸ್ವಾಮಿ ವಿವೇಕಾನಂದರು ನಿಧನರಾಗ್ತಾರೆ. ಓಕೆ, ಇವರು ತಾವು ಬದುಕಿದ್ದಾಗ ಅಮೂಲ್ಯವಾದಂತ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರು ಕೃತಿಗಳನ್ನ ನೋಡ್ತಾ ಹೋದ್ರೆ ಅಂದ್ರೆ ಮೊದಲನೇದು ರಾಜಯೋಗ, ಕರ್ಮಯೋಗ, ಲೆಕ್ಚರರ್ಸ್ ಫ್ರಾಮ್ ಕೊಲಂಬಾ ಟು ಅಲ್ಮೋರಾ ಅಂತೇಳಿ, ಜ್ಞಾನ ಯೋಗ ಅಂತ ಹೇಳಿ, ಮೈ ಮಾಸ್ಟರ್ ಅಂತ ಹೇಳಿ, ಇಂಡಿಯನ್ ಅಂಡ್ ಹರ್ ಪ್ರಾಬ್ಲಮ್ ಅಂತ ಹೇಳಿ, ಅವರ್ ಡ್ಯೂಟೀಸ್ ಟು ದ ಮ್ಯಾಸಸ್ ಅಂತ ಹೇಳಿ, ದ ಸೈಕಲ್ ಆಫ್ ಕಾಸ್ಟ್ ಅಂತ ಹೇಳಿ. ಓಕೆ, ಸ್ವಾಮಿ ವಿವೇಕಾನಂದರ ಕೃತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಅವ್ರ ಕೃತಿ ಒಂದನೇದು ರಾಜಯೋಗ ಅಂತ ಹೇಳಿ, ಎರಡನೇದು ಕರ್ಮಯೋಗ ಅಂತ ಹೇಳಿ, ಮೂರನೇದು ಲೆಕ್ಚರ್ಸ್ ಫ್ರಾಮ್ ಕೊಲಂಬಾ ಟು ಅಲ್ಮೋರಾ ಅಂತ ಹೇಳಿ, ನಾಲ್ಕನೇದು ಜ್ಞಾನ ಯೋಗ ಅಂತ ಹೇಳಿ, ಐದನೇದು ಮೈ ಮಾಸ್ಟರ್ ಅಂತ ಹೇಳಿ, ಆರನೇದು ಇಂಡಿಯನ್ ಅಂಡ್ ಹರ್ ಪ್ರಾಬ್ಲಮ್ ಅಂತ ಹೇಳಿ, ಏಳನೇದು ಅವರ್ ಡ್ಯೂಟೀಸ್ ಟು ದ ಮ್ಯಾಸಸ್ ಅಂತ ಹೇಳಿ, ಎಂಟನೇದು ದ ಸೈಕಲ್ ಆಫ್ ಕಾಸ್ಟ್ ಅಂತ ಹೇಳಿ. ಇಷ್ಟು ಕೃತಿಗಳನ್ನ ಏನ್ ಮಾಡ್ಯಾರ ಅಂದ್ರ ಸ್ವಾಮಿ ವಿವೇಕಾನಂದರು ರಚಿಸಿದ್ದಾರೆ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಇದ್ದಾರಲ್ಲ, ಇವರು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಹಾಗೂ ಗೀತೆಯಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ರು. ಅಂದ್ರ ಅದರಿಂದ ಪ್ರಭಾವಿತರಾಗಿದ್ರು ಅವರು. ಯಾವ್ದ್ರಿಂದ? ವೇದಗಳಿಂದ, ಉಪನಿಷತ್ತುಗಳಿಂದ ಮತ್ತು ಗೀತೆಯಿಂದ ಅಪಾರವಾದ ಪ್ರಭಾವಿತರಾಗಿದ್ರು. ಅದರಲ್ಲಿ ತುಂಬಾ ಆಸಕ್ತಿ ಇತ್ತು ಅವ್ರಿಗೆ.
ಇವರ ಅಸಾಧಾರಣ ನೆನಪಿನ ಶಕ್ತಿಗಾಗಿ ಶ್ರುತಿಧಾರ ಅಂತೇಳಿ ಇವರನ್ನ ಕರೆದಿದ್ರು. ಸ್ವಾಮಿ ವಿವೇಕಾನಂದರಿಗೆ ಅಸಾಧಾರಣವಾದಂತ ನೆನಪಿನ ಶಕ್ತಿ ಇತ್ತು, ಹಾಗಾಗಿ ಇವರನ್ನ ಶ್ರುತಿಧಾರ ಶ್ರುತಿಧಾರ ಅಂತ ಹೇಳಿ ಕರಿತಾ ಇದ್ರು. ನಾನು ಹೇಳ್ದಲ್ಲ, ಪ್ರಭಾವಶಾಲಿ ಭಾಷಣ ಮಾಡ್ತಾರೆ 1893ರಲ್ಲಿ. ಎಲ್ಲಿ? ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಭಾಷಣವನ್ನ ಮಾಡ್ತಾರೆ. ಅವ್ರು ಏನ್ ಭಾಷಣ ಮಾಡ್ತಾರ ಅಂತ ಅಂದಾಗ, ಮೊದಲನೇ ಸಾಲು ಅಟ್ರಾಕ್ಟ್ ಆಗ್ಬಿಡ್ತೈತಿ ಜನರನ್ನೆಲ್ಲ. ಆ ಕಾರ್ಯಕ್ರಮದಂತ ಎಲ್ಲಾ ಜನರನ್ನ ಅಟ್ರಾಕ್ಟ್ ಮಾಡ್ತಾವ ಸಾಲುಗಳು. ಯಾವ ಸಾಲುಗಳು ಅಂತಂದಾಗ, ಪ್ರಾರಂಭಿಕ ಭಾಷಣ ಮಾಡ್ತಾರ ಅವರು, ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ. ಅದಕ್ಕಿಂತ ಮುಂಚೆ ಬಂದವ್ರು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಥವಾ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಸಹೋದರ ಸಹೋದರಿಯರೇ ಅಂತ ಭಾಷಣ ಮಾಡ್ತಾ ಇದ್ರ. ಆದ್ರೆ ಯಾವಾಗ ಸ್ವಾಮಿ ವಿವೇಕಾನಂದ್ರ ಪಾಳೆ ಬಂತಲ್ಲ, ಅವರು ಸರದಿ ಬಂತಲ್ಲ, ಅವರು ಪ್ರಾರಂಭಿಕ ಭಾಷಣವನ್ನು ಹೆಂಗ್ ಮಾಡ್ತಾರಂದ್ರ, ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿ ಈ ತರ ಸಹೋದರತ್ವ ಭಾವನೆಯಿಂದ ಮಾತನ್ನ ಪ್ರಾರಂಭ ಮಾಡಿದ್ದೆ ತಡ ಏನಾಗ್ತೈತಲ್ಲಿ ಎಲ್ಲರ ಮನವನ್ನ ಸೆಳಿತೈತೆ ಅವ್ರ ಭಾಷಣ. ಕ್ಷಣ ಹೊತ್ತು ಏನಾಕೈತೆ ಅಂತ ಕರತಾಡನವನ್ನ ಮಾಡ್ತಾರ್ರಿ, ಚಪ್ಪಾಳೆ ಹೊಡಿತಾರ್ರಿ. ಅವ್ರ 3.5 ನಿಮಿಷದ ಭಾಷಣಕ್ಕೆ 7 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ್ರು ಅಂತ ಹೇಳಿ ಹೇಳ್ತಾರೆ. ಓಕೆ, ಅವ್ರು ಹೇಳ್ತಕ್ಕಂಥ ಸಾಲು ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿ. ನೆಕ್ಸ್ಟ್ 1892 ಒಳಗಡೆ 1892 ಒಳಗಡೆ ಇವ್ರು ಏನ್ ಮಾಡ್ತಾರಂದ್ರ, ಬೇಲೂರಿನಲ್ಲಿ ಏನ್ ಮಾಡ್ತಾರಂದ್ರ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಬೇಲೂರಿನಲ್ಲಿ ರಾಮಕೃಷ್ಣನ ಮಿಷನ್ ಅನ್ನ ಇವ್ರು ಏನ್ ಮಾಡ್ತಾರೋ ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್, ಇದು ಇಂಪಾರ್ಟೆಂಟ್. ಓಕೆ, ರಾಮಕೃಷ್ಣ ಮಿಷನ್ 1897 ಎಲ್ಲಿ? ಬೇಲೂರು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇವರ ಪತ್ರಿಕೆಗಳು 2 ಪತ್ರಿಕೆ ಅಂತ ತೆಗಿತಾರೆ ಇವರು. ಒಂದು ಪ್ರಬುದ್ಧ ಭಾರತ ಅಂತೇಳಿ, ಇದು ಇಂಗ್ಲಿಷ್ ಭಾಷೆಯಲ್ಲಿತ್ತು. ಓಕೆ, ಇನ್ ಇಂಗ್ಲಿಷ್ ಇವರು ಸ್ಥಾಪನೆ ಮಾಡಿದಂತ ಪತ್ರಿಕೆ ಪ್ರಬುದ್ಧ ಭಾರತ. ಇನ್ ಬೆಂಗಾಲಿ ಇವರು ಪ್ರಾರಂಭ ಮಾಡಿದಂತ ಪತ್ರಿಕೆ ಉದ್ಬೋಧನ. ನೋಡ್ರಿ, ಇಂಗ್ಲಿಷ್ ಒಳಗಡೆ ಪ್ರಬುದ್ಧ ಭಾರತ ಎನ್ನುವಂತ ಪತ್ರಿಕೆಯನ್ನ, ಬೆಂಗಾಲಿ ಒಳಗಡೆ ಉದ್ಬೋಧನ ಅಂತಕ್ಕಂತ 2 ಪತ್ರಿಕೆಯನ್ನ ಸ್ವಾಮಿ ವಿವೇಕಾನಂದ ಮಾಡ್ತಾ ಇದ್ರು, ನಡೆಸ್ತಾ ಇದ್ರು. ಓಕೆ, ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮಾಹಿತಿ. ಓಕೆ, ಇಲ್ಲಿ ನಿಮ್ಗೆ ನೋಡ್ರಿ, ಇನ್ನು ಬಾಲ ಗಂಗಾಧರ ತಿಲಕ್ ಮಿಸ್ ಆದ್ರೆ ಆಗಬಹುದು. ಸಾವರ್ಕರ್ ಮೇಲೆ 1 ಪ್ರಶ್ನೆ ಕಡ್ಡಾಯ ಬರ್ತದೆ. 1 ಪ್ರಶ್ನೆ = 2 ಮಾರ್ಕ್ಸ್. ವಿವೇಕಾನಂದರ ಬಗ್ಗೆ 1 ಕ್ವಶನ್ ಫಿಕ್ಸ್ 2 ಮಾರ್ಕ್ಸ್. 2 = 4 ಮಾರ್ಕ್ಸ್. ಅಥವಾ ನಿಮ್ಮ ಲಕ್ ಚೆನ್ನಾಗಿದ್ದು ಟಾಗೋರರ ಬಗ್ಗೆ ಏನಾದ್ರು ಕ್ವಶನ್ ಕೇಳ್ದಂತ ನೀವು +2 ಮಾರ್ಕ್ಸ್ ಆಡ್ ಹಾಕವು = 6 ಮಾರ್ಕ್ಸ್. ಓಕೆ, ಕಡ್ಡಾಯ 100% ಕೇಳ್ತಾರೋ ಸಾವರ್ಕರ್ ಬಗ್ಗೆ, ವಿವೇಕಾನಂದರ ಬಗ್ಗೆ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರ ಟಾಗೋರ್ ಅವ್ರ ಮೇಲೂ ಕೂಡ ಪ್ರಶ್ನೆ ಬಂದಂದ್ರ ನಿಮಗ ಏನಾಗ್ತೈತ್ರಿ, 6 ಅಂಕಗಳು. ನಿಮ್ಮ ಗೆಲುವನ್ನ ನಿರ್ಧಾರ ಮಾಡಬಲ್ಲಂತ 6 ಅಂಕಗಳು ನಿಮ್ಮ ಕಿಸೆಯಲ್ಲಿ ಇರ್ತಾವು. ದಯವಿಟ್ಟು ಏನ್ ಹೇಳಿನಲ್ಲ, ಯಾವ್ಯಾವ ಏರಿಯಾಗಳು ಇಂಪಾರ್ಟೆಂಟ್ ಅಂತ ಅಲ್ಲಿ ಕ್ಲಾಸ್ ಹೇಳಿದ್ನಲ್ಲ, ಈ ಏರಿಯಾಗಳನ್ನ ಫೋಕಸ್ ಮಾಡಿ ಹೋದ್ರಿ ನೀವು ಗೆಲುವಿನ ದಡವನ್ನ ಸೇರ್ತೀರಿ. ನಾನು ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ, ನನ್ನ ಕ್ಲಾಸಿನ ಜೊತೆಗೆ ಯಾವ್ದಾದ್ರು ಒಂದು ಆಥರ್ಸ್ ಬುಕ್ ಇಟ್ಕೊಂಡು ಸ್ಟಡಿ ಮಾಡ್ರಿ. ಪ್ರಾಪರ್ ಆಗಿ ಸ್ಟಡಿ ಮಾಡ್ರಿ. ಡೈಲಿ ಇದೊಂದು ಕ್ಲಾಸ್ ಕೇಳ್ರಿ, 1 6 ತಾಸು ಸ್ಟಡಿ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಇವತ್ತಿಗೆ ಇಲ್ಲಿ ತರಗತಿಯನ್ನ ಮುಗಿಸೋಣ. ನಾಳೆ ಮತ್ತೆ ಸರಿಯಾದ ಸಮಯಕ್ಕೆ ತರಗತಿಯನ್ನು ತೆಗೆದುಕೋಣ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಮ್ಗೆ ತರಗತಿಯನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗಿತ್ತು. ಅದನ್ನ ಇವತ್ತು ಮುಂದೆ ಕೂತು ರಿಪೇರಿ ಮಾಡಿಸ್ಕೊಂಡು ಮನೆಗೆ ಬಂದು ನಿಮ್ ಕ್ಲಾಸ್ ತಗೊಂಡೆ. ಎಲ್ರು ಕೂಡ ಒಳ್ಳೇದಾಗ್ಲಿ. ಸದ್ಯದೊಳಗಡೆ ಕೆಸೆಟ್ ನೋಟಿಫಿಕೇಶನ್ ಆಗ್ತೈತಿ. ದಯವಿಟ್ಟು ನಿಮ್ಮ ಸಿದ್ಧತೆಯನ್ನ ಸ್ಪೀಡ್ ಆಗಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ನಮ್ಮ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ರು ಕೂಡ ಗುಡ್ ನೈಟ್.